ಹಾಯ್ ಎವ್ರಿವನ್. ಫಾರ್ ಎ ಲಾಂಗ್ ಟೈಮ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮೊಟ್ಟಿಗೆ ಫಿಶ್ ಸಾಂಬಾರನ್ನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮಂಡ್ಯ ಸ್ಟೈಲ್ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು 3 kg ಫಿಶ್ನ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೆನೆಸ್ಬೇಕು. ನೆನೆಸಿದ್ರಷ್ಟು ತುಂಬಾ ಹೊತ್ತು ನೆನೆಸಿದಷ್ಟು ಫಿಶ್ಗೆ ಬೇಗನೆ ಉಪ್ಪು ಎಲ್ಲ ಹಿಡಿಯುತ್ತೆ. ರುಚಿನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮತ್ತು ಹುಳಿ ಮತ್ತು ಹುಣಸೆ ಹುಳಿನೂ ಕೂಡ ಗಟ್ಟಿಯಾಗಿ ಕಲಸಿ ಇದನ್ನ ನೀಟಾಗಿ ನೆನೆಸಿ ಒಂದು 2 hour ನೆನೆಸೋಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇಲ್ಲಿ ಒಂದು 4 ಟೊಮೊಟೊ ಸೇರಿಸಿದ್ದೀನಿ. ಮತ್ತು ಇಲ್ಲಿ ಸಾಂಬಾರು ಪುಡಿನ ಒಂದು 5 ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಾಕಿದಷ್ಟು ತುಂಬಾ ರುಚಿ ಇರುತ್ತೆ. ಸಾಂಬಾರು ಹುಳಿಯಾಗಿ ಪುಳ್ಗಿದ್ರೇ ಚೆಂದ. ಮತ್ತು ಇಲ್ಲಿ ಒಂದು ದಪ್ಪ ಈರುಳ್ಳಿನ ಸೇರಿಸಿ ನೀಟಾಗಿ ನುಣ್ಣಗೆ ಇಲ್ಲಿ ರುಬ್ಬಿ ತಂದಿದ್ದೀನಿ. ಅದೇ ರೀತಿ ಮತ್ತು ಕಾಯಿ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಸೇರಿಸಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, 1 ಇಂಚಷ್ಟು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು 1-2 ಸ್ಪೂನಷ್ಟು ಹುರಿಗಡಲೆನ ಸೇರಿಸಿ ಇದಕ್ಕೂ ಕೂಡ ನೀರನ್ನು ಸೇರಿಸಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸಿದ್ದೀನಿ. ಆಯಿಲು ಬಿಸಿ ಆದಮೇಲೆ ಇಲ್ಲಿ ಒಂದು ಈರುಳ್ಳಿನ ಸೇರಿಸಿ ನೀಟಾಗಿ ಸ್ವಲ್ಪ ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಿದ ನಂತರ ಇಲ್ಲಿ ಖಾರ ಮಸಾಲೆ ಎಲ್ಲನೂ ರುಬ್ಕೊಂಡಿದ್ನಲ್ಲ ಅದನ್ನ ಈಗ ಫಸ್ಟು ಸೇರಿಸ್ತಾ ಇದ್ದೀನಿ. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ಅದಕ್ಕೆ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕೋಬೇಕು. ಬೇಯಕ್ಕೆ ಬೇಕಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನು ಇಲ್ಲಿ ಸೇರಿಸಿ ಮತ್ತು ಎಕ್ಸ್ಟ್ರಾ ಸ್ವಲ್ಪ ಮೀನಿಗೂ ಕೂಡ ಫಿಶ್ ಹುಳಿನ ಸೇರಿಸಿದ್ದು. ಈಗ ಸ್ವಲ್ಪ ಇದಕ್ಕೆ ಹುಳಿನೂ ಇದಕ್ಕೆ ಸ್ವಲ್ಪ ಸೇರಿಸಿ ನೀಟಾಗಿ ಕುದಿಲಿಕ್ಕೆ ಬಿಡಬೇಕು. ಈಗ ನೋಡಿ ಕುದೀತಾ ಬರ್ತಾಯಿದೆ ಆಲ್ಮೋಸ್ಟ್. ಈಗ ಸ್ವಲ್ಪ ಖಾರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕೂಡ ಒಂದು 10 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ನಂತರ ಈಗ ಕಾಯಿ ಮಸಾಲೆ ಮಾಡಿದ್ವಲ್ಲ ಅದನ್ನ ಈಗ ಸೇರಿಸ್ಕೊಂಡು 1-2 ಕುದಿ ಬಂದರೆ ಸಾಕು. ಇದು ಜಾಸ್ತಿ ಕುದಿಯೋದೇನು ಅಗತ್ಯ ಇಲ್ಲ. ಈಗ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕು ನೀರನ್ನ ಅಷ್ಟನ್ನ ಇಲ್ಲಿ ಸೇರಿಸ್ಕೋಬೇಕು. ನೋಡಿ ಈಗ ಆಲ್ಮೋಸ್ಟ್ ಈಗ ಬಾಯ್ಲಾಗಿ ಚೆನ್ನಾಗಿ ಬಂದಿದೆ. ಈಗ ನೋಡಿ ಕುದೀತಾ ಇರಬೇಕು ಈ ಥರ ಸಾಂಬಾರು. ಆವಾಗ ಫಿಶ್ನ ಸೇರಿಸ್ಬೇಕು. ಫಿಶ್ನ ಸೇರಿಸಿದ ತಕ್ಷಣ ಇದು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಯಾವತ್ತೂ. ಈಗ 3 kg ಮಾಂಸನೂ ತುಂಬಾ ಉಪ್ಪು ಹುಳಿ ಎಲ್ಲನೂ ನೆನೆಸಿ ಇಟ್ಟಿದ್ವಲ್ಲ ತುಂಬಾ ಟೇಸ್ಟಾಗಿ ಬೇಗ ಅಲ್ಲೇ ಸಡನ್ನಾಗಿ ತಿನ್ಬೋದು. ಇಲ್ಲ ಅಂತಂದರೆ ಒಂದಿನ ಸ್ಟೇ ಮಾಡಿಟ್ರಂಟು ತುಂಬಾ ಟೇಸ್ಟ್ ಬರುತ್ತೆ. ಈ ಥರ ಉಪ್ಪು ಹುಳಿ ಖಾರ ಎಲ್ಲ ನೆನೆಸಿಟ್ರೆ ಅಲ್ಲೇ ಊಟ ಮಾಡ್ಬೋದು. ಈಗ ಎಲ್ಲ ಫಿಶ್ನು ಈಗ ನೀಟಾಗಿ ಈ ಥರ ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಆಲ್ರೆಡಿ ನಾವು ಇದಕ್ಕೆ ಹಾಕಿದ್ದೋ. ಈಗ ಸಾಂಬಾರಿಗೆಲ್ಲ ಹಾಕಬೇಕಲ್ವ, ಅದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕು. ಕೈಯ ಸೌಟನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು. ಇದನ್ನ ಸ್ವಲ್ಪ ಹಂಗೆ ಅಲ್ಲಾಡಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ಕುದಿ ಬರಿಸ್ಬೇಕು. ಜಾಸ್ತಿ ಕುದಿ ಬರಿಸ್ಬಾರ್ದು, ಇಲ್ಲ ಫಿಶ್ ಎಲ್ಲ ಬೆಂದು ಹೋಗ್ತದೆ. ನೋಡಿ ಒಂದೇ ಒಂದು ಬಾಯ್ಲ್ ಬಂದಿದ್ದ ತಕ್ಷಣ ಆಫ್ ಮಾಡಿಬಿಟ್ರೆ ಅದೇ ಬಿಸಿಯಲ್ಲಿ ಬೆಂದು ಹೋಗುತ್ತೆ. ನೋಡಿ ಆಲ್ಮೋಸ್ಟ್ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.